This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಅಮೆಝಾನ್ ಕಡೆಯಿಂದ ನಮಗೆ ಇನ್ನೊಂದು ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಬ್ಯಾಕ್ ಟು ಬ್ಯಾಕ್ ವ್ಯಾಕೆನ್ಸಿ ಅನ್ನೋದು ಬಿಡ್ತಾನೆ ಇದ್ದಾರೆ ಅಮೆಝಾನ್ ಕಡೆಯಿಂದ. ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿ ಆಗಿರುತ್ತೆ. ನಂತರ ಎಕ್ಸೆಲ್ ಮತ್ತು ಡೇಟಾ ಅನಾಲಿಸಿಸ್ ಬಗ್ಗೆ ನಿಮಗೆ ಏನಾದರೂ ನಾಲೆಜ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಾಲೆಜ್ ಇಲ್ಲ ಅಂದರೂ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಯಾಲರಿ ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ಸೊ ದಟ್ ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಲಿಂಕ್ಡ್ಇನ್ನಲ್ಲಿ ಇವರು ಅಮೆಝಾನ್ ಅವರು ಪೋಸ್ಟ್ ಅನ್ನೋದು ಮಾಡಿದ್ದಾರೆ. ಜಸ್ಟ್ 13 ಅವರ್ಸ್ ಹೇಗೋ ಆಗಿದೆ ಅಷ್ಟೇ. ಸೇಮ್ ಇದೇ ಜಾಬ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ಲಿಂಕ್ಡ್ಇನ್ನಲ್ಲಿ ಸಹ ಇವರು ಪೋಸ್ಟ್ ಅನ್ನೋದು ಮಾಡಿದ್ದಾರೆ. ಜಸ್ಟ್ 13 ಅವರ್ಸ್ ಹೇಗೋ ಆಗಿದೆ ಅಷ್ಟೇ. ರೋಲ್ ನೋಡಿಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ರಿಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಅಮೆಝಾನ್ ಅವರು ಹೈರ್ ಅನ್ನೋದು ಮಾಡ್ತಿದ್ದಾರೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಆಗಿರಲ್ಲ ಸ್ನೇಹಿತರೆ. ಇದು ಫುಲ್ ಟೈಮ್ ರೋಲ್ ಆಗಿರುತ್ತೆ. ಓಕೆ, ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಡೀಟೇಲ್ಸ್ ಕೊಡ್ತೀನಿ. ಲೈಕ್ ಏನೆಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು, ಏನು ಕೆಲಸ ಆಗಿರುತ್ತೆ ನಿಮ್ಮದು ಅಂತ ಕ್ಲಿಯರಾಗಿ ಸ್ವಲ್ಪ ಮಾಹಿತಿ ಅನ್ನೋದು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ, ನಿಮಗೂ ಸಹ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ಸ್ವಲ್ಪ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಫುಲ್ ಕ್ಲಿಯರಾಗಿ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ, ನೆಟ್ವರ್ಕ್ ಆಪರೇಷನ್ಸ್ ಸೆಂಟರ್ ಈಸ್ ದ ಸೆಂಟ್ರಲೈಸ್ಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸಿಕ್ಯೂಷನ್ ಅಕ್ರಾಸ್ ದ ಅಮೆಝಾನ್ ಸಪ್ಲೈ ಚೈನ್ ನೆಟ್ವರ್ಕ್ ಸಪೋರ್ಟಿಂಗ್ ಇಂಡಿಯಾ. ಇಟ್ ಎನ್ಶೋರ್ಸ್ ಟೈಮ್ಲಿ ಟ್ರ್ಯಾಕಿಂಗ್ and movement between various Amazon hubs. In case of any exceptions, NOC ಅಂದರೆ ನೆಟ್ವರ್ಕ್ ಆಪರೇಷನ್ ಸೆಂಟರ್ ಟೀಮ್ ಈ ಸ್ಟೆಪ್ಸ್ ಇಂಟು ರಿಸಾಲ್ವ್ ಇಶ್ಯೂಸ್ ಬೈ ಕೀಪಿಂಗ್ ದ ಸ್ಟೇಕ್ ಹೋಲ್ಡರ್ಸ್ ಇನ್ಫಾರ್ಮ್ ದ ಪ್ರೊಸೀಡಿಂಗ್ಸ್ ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಾನು ನಿಮಗೆ ಸಿಂಪಲ್ಲಾಗಿ ಕ್ಲಿಯರಾಗಿ ಶಾರ್ಟಾಗಿ ಹೇಳ್ತೀನಿ ನೋಡಿ. ಫಸ್ಟು ಈ ಜಾಬ್ ಬಂದುಬಿಟ್ಟು ಅಮೆಝಾನ್ ಕಂಪ್ನಿಯ ಟ್ರಾನ್ಸ್ಪೋರ್ಟೇಷನ್ NOC ನೆಟ್ವರ್ಕ್ ಆಪರೇಷನಲ್ ಸೆಂಟರ್ ಟೀಮ್ನಲ್ಲಿ ಇರೋದು ಸ್ನೇಹಿತರೆ. NOC ಟೀಮ್ ಅಂದರೆ ಅಮೆಝಾನ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಡೆಲಿವರಿ ಆಪರೇಷನ್ಸ್ ಅನ್ನೋದು ಮಾನಿಟರ್ ಅನ್ನೋದು ಮಾಡೋ ಟೀಮ್ ಆಗಿರುತ್ತೆ ನಿಮ್ಮದು. ಅಮೆಝಾನ್ ಅಪ್ಸ್ ನಡುವೆ ಗುಡ್ಸ್ ಮತ್ತು ಗುಡ್ಸ್ ಮೂವ್ಮೆಂಟ್ ಎಲ್ಲ ಸರಿಯಾಗಿ ಇದೆಯಾ ಅಂತ ನೀವು ಟ್ರ್ಯಾಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಏನಾದರೂ ಆರ್ಡರ್ಸ್ ಎಲ್ಲ ಬರುತ್ತಲ್ವ, ಅದನ್ನು ಕರೆಕ್ಟಾಗಿ ಮಾಡ್ತಿದ್ದಾರಾ ಇಲ್ವಾ ಅಂತ ನೀವು ಚೆಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಅಥವಾ ಡಿಲೇ ಆದರೆ ಅದನ್ನು ಐಡೆಂಟಿಫೈ ಮಾಡಿ ಕನ್ಸರ್ನ್ ಟೀಮ್ಗೆ ನೀವು ಎಸ್ಕಲೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಮತ್ತು ಇಶ್ಯೂನ ಸಾಲ್ವ್ ಆಗೋವರೆಗೂ ನೀವು ಫಾಲೋಅಪ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಫೈನಲಾಗಿ ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಈ ಜಾಬಲ್ಲಿ ಎಕ್ಸ್ಟರ್ನಲ್ ಕಸ್ಟಮರ್ಸ್ ಅಂದರೆ ಕೆರಿಯರ್ಸ್ ಮತ್ತು ವೆಂಡರ್ಸ್, ಸಪ್ಲೈಯರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ನೀವು ಕಮ್ಯುನಿಕೇಷನ್ಸ್ ಅನ್ನೋದು ಮಾಡಿ, ಜೊತೆಗೆ ಅಮೆಝಾನ್ ಇಂಟರ್ನಲ್ ಟೀಮ್ ಸಹ ಇರುತ್ತೆ ಫುಲ್ಫಿಲ್ಮೆಂಟ್ ಸೆಂಟರ್ಸಲ್ಲಿ. ಅದನ್ನೆಲ್ಲ ನೀವು ಸಾರ್ಟ್ ಸೆಂಟರ್ಸ್ ಜೊತೆ ಎಲ್ಲ ಕೋಆರ್ಡಿನೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ರಿಗಾರ್ಡಿಂಗ್ ದಿಸ್ ಗೂಡ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ, ಈ ರಿಗಾರ್ಡಿಂಗ್ ಬಗ್ಗೆ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಎಲ್ಲ ಮಾಡ್ತಾ ಇರಬೇಕಾಗಿರುತ್ತೆ. ಜಾಬ್ ನಿಮ್ಮದು ಯಾವುದೇ ರೀತಿ ಸೇಲ್ಸ್ ಟಾರ್ಗೆಟ್ ಇರಲ್ಲ ಸ್ನೇಹಿತರೆ. ನಂತರ ಎಕ್ಸೆಲ್ ಬಳಸಿ ಡೇಟಾ ಅನ್ನೋದು ತೆಗೆದು ರಿಪೋರ್ಟಿಂಗ್ ಮತ್ತು ಅನಾಲಿಸಿಸ್ ಅನ್ನೋದು ಮಾಡೋದು ಕೂಡ ಜಾಬ್ದು ಒಂದು ಭಾಗ ಆಗಿರುತ್ತೆ. ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನೋದು ನೀವು ಇಂಪ್ರೂವ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಂಪ್ರೂವ್ ಆಗೋಕ್ಕೆ ಮೆಟ್ರಿಕ್ಸ್ ಮತ್ತು ಡೇಟಾ ಅನಾಲಿಸಿಸ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಜಾಬ್ ಬಗ್ಗೆ ಎಲ್ಲ. ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ನೋಡಿಕೊಂಡ್ರೆ ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ದರೂ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಬಟ್ ಗ್ರ್ಯಾಜುಯೇಷನ್ ಅನ್ನೋದು ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಎನಿ ಸ್ಪೆಷಲೈಸೇಷನ್ ಈಸ್ ಓಕೆ ಅಂತ ಕೊಟ್ಟಿದ್ದಾರೆ. ರಿಟರ್ನ್ ಮತ್ತು ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿರಬೇಕು. ಕಸ್ಟಮರ್ಸ್ ಇಶ್ಯೂಸ್ ಅನ್ನೋದು ನೀವು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರಿಸಾಲ್ವ್ ಮಾಡೋ ಎಬಿಲಿಟಿ ಅನ್ನೋದು ಇರಬೇಕಾಗಿರುತ್ತೆ. ಟೀಮ್ನಲ್ಲಿ ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕಾಗಿರುತ್ತೆ ನೀವು ಇಂಡಿಪೆಂಡೆಂಟಾಗಿ. MS ವರ್ಡ್ ಮತ್ತು ಔಟ್ಲುಕ್, ಎಕ್ಸೆಲಲ್ಲಿ ಇಂಟರ್ನೆಟ್ ಬಗ್ಗೆ ಬೇಸಿಕ್ ನಾಲೆಜ್ ಅನ್ನೋದು ಇದ್ದರೆ ಸಾಕು. ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಆ್ಯಸ್ ಯೂಶುವಲ್ ಚೆನ್ನಾಗಿ ಇರಲೇಬೇಕು. ವೆಬ್ಸೈಟ್ಸ್ ಮತ್ತು ಇಮೇಲ್ ಅಪ್ಲಿಕೇಶನ್ಸ್ ಬಳಸೋ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಇದು ಕಸ್ಟಮರ್ ಕಮ್ಯುನಿಕೇಷನ್, ಡೇಟಾ ಅನಾಲಿಸಿಸ್, ಟ್ರಾನ್ಸ್ಪೋರ್ಟೇಷನ್, ಆಪರೇಷನಲ್ ಮಾನಿಟರಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಜಾಬ್ ಆಗಿರುತ್ತೆ.
ಇಲ್ಲಿ ನಿಮಗೆ ಲಿಂಕ್ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ, ಆ ಲಿಂಕ್‌ನ ಕ್ಲಿಕ್ ಮಾಡಿದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೂ ಸಾಕು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಇರುವಂತಹ ಮಾಹಿತಿ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಅಮೆಝಾನ್ ಜಾಬ್ಸ್ ಅನ್ನೋ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟೇ ಆಗಿರುತ್ತೆ ಗೈಸ್. ಜಾಬ್ ಡೀಟೇಲ್ಸ್ ಮತ್ತು ಕ್ವಾಲಿಫಿಕೇಷನ್ ಎಲ್ಲ ನಿಮಗೆ ಕ್ಲಿಯರಾಗಿ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಅಮೆಝಾನ್ ಬಗ್ಗೆ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಓವರಾಲ್ ಇವರಿಗೆ 1000 ಎಂಪ್ಲಾಯೀಸ್ ಎಲ್ಲ ಇದ್ದಾರಂತೆ. ಫುಲ್ ಕ್ಲಿಯರಾಗಿ ಅಮೆಝಾನ್ ಬಗ್ಗೆ ಎಲ್ಲ ಫುಲ್ ಇದೆ. ನೀವು ಸಹ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಆರೆಲ್ಸ್ ಇನ್ಸ್ಟಾಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಪರ್ಸ್ನಲಾಗಿ ಸಹ ಹೆಲ್ಪ್ ಅನ್ನೋದು ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಮುಂಚೆನೇ ಅಮೆಝಾನ್ ಅಕೌಂಟ್ ಏನಾದರೂ ಇದ್ದರೆ ನೀವು ಈಸಿಯಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಲ್ಲ ಅಂದರೆ ಎಲ್ಲ ನೀವು ಮ್ಯಾನ್ಯಲ್ ಆಗಿ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಟೈಮ್ ಅನ್ನೋದು ತಗೊಂಡು ನಂತರ ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅಟ್ಲೀಸ್ಟ್ ಒಂದು 10 ಸೆಕೆಂಡ್ಸ್ ಆದರೂ ಟೈಮ್ ಅನ್ನೋದು ತಗೊಳುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ ನಾನು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಅಮೆಝಾನ್ ಜಾಬ್ಸಲ್ಲಿ ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಮ ಕಡೆ ಏನಾದರೂ ನೆಟ್ವರ್ಕ್ ಚೆನ್ನಾಗಿದ್ದರೆ ಬೇಗನೆ ಓಪನ್ ಆಗುತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸ್ ಆದರೂ ಟೈಮ್ ಅನ್ನೋದು ತಗೊಳುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅಮೆಝಾನ್ ಜಾಬ್ಸಲ್ಲಿ ನಮಗೆ ಇವರು ವ್ಯಾಕೆನ್ಸಿ ಅನ್ನೋದು ಇಲ್ಲಿ ಸಹ ಬಿಟ್ಟಿದ್ದಾರೆ ಮತ್ತು ಡೀಟೇಲ್ಸ್ ಎಲ್ಲ ನಮಗೆ ಕ್ಲಿಯರಾಗಿ ಇನ್ನೊಮ್ಮೆ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಚೆಕ್ ಅನ್ನೋದು ಮಾಡ್ಕೋಬೋದು. ಅಮೆಝಾನ್ ಅವರು ಯಾವುದೇ ರೀತಿ ಫೀಸ್ ಏನು ಕೇಳೋದಿಲ್ಲ ಸ್ನೇಹಿತರೆ. ಸೊ ದಟ್ ಯಾರಿಗೇ ಆಗಲಿ ₹1 ಸಹ ಪೇ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಅಪ್ಲೈ ನೌ ಆಪ್ಷನ್ ಸಿಗುತ್ತಲ್ವಾ ಯೆಲ್ಲೋ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ನೀವು ಅಮೆಝಾನ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ. ಇಲ್ಲ ಅದನ್ನು ಸಹ ಮರ್ತಿದ್ರೆ ಇಲ್ಲಿ ಕೆಳಗಡೆ ನಿಮಗೆ ಲಾಗಿನ್ ವಿತ್ ಅಮೆಝಾನ್, ಗೂಗಲ್ ಅಂತೆಲ್ಲ ಇದೆ ಅಲ್ವಾ, ಆ ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ಅದು ಲಾಗಿನ್ ಆಗ್ಬೋದು. ನಾನಿಲ್ಲಿ ಲಾಗಿನ್ ವಿತ್ ಅಮೆಝಾನ್ ಅಂತಿದೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ನಾನು ಡೈಲಿ ಅಷ್ಟೇ ಅಪ್ಲೈ ಅನ್ನೋದು ಮಾಡ್ಕೋತೀನಿ ಸ್ನೇಹಿತರೆ. ಲೈಕ್ ಯಾವಾಗೆಲ್ಲ ವ್ಯಾಕೆನ್ಸೀಸ್ ಬರುತ್ತೋ ಅವಾಗೆಲ್ಲ ನಾನು ಲಾಗಿನ್ ವಿತ್ ಅಮೆಝಾನ್ ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಅನ್ನೋದು ಮಾಡೋದು. ಸೊ ದಟ್ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುತ್ತೆ. ನಿಮಗೂ ಸಹ ನಾನು ಇಲ್ಲಿ ನೋಡಿಸಿದ್ದೀನಿ. ಲಾಗಿನ್ ವಿತ್ ಅಮೆಝಾನ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ನಮ್ಮ ಫುಲ್ ಡೀಟೇಲ್ಸ್ ಅನ್ನೋದು ಜನ್ರೇಟ್ ಮಾಡುತ್ತೆ ಸ್ನೇಹಿತರೆ. ಸೈನಿಂಗ್ ಯು ಇನ್ ಅಂತ ಹೇಳ್ಬಿಟ್ಟು ನಮ್ಮನ್ನು ಸೈನ್ ಅನ್ನೋದು ಮಾಡುತ್ತೆ. ಇಲ್ಲ ನಿಮ್ಮ ಹತ್ರ ಏನಾದರೂ ಅಮೆಝಾನ್ ಅಕೌಂಟ್ ಯಾವುದು ಬಂದಿಲ್ಲ ಅಂದರೆ ಕೆಳಗಡೆ ನಿಮಗೆ ಕ್ರಿಯೇಟ್ ಆನ್ ಅಮೆಝಾನ್ ಅಕೌಂಟ್ ಅಂತಿರುತ್ತೆ. ಅಲ್ಲಿ ನೀವು ಅಕೌಂಟ್ ಅನ್ನೋದು ಫಸ್ಟ್ ಕ್ರಿಯೇಟ್ ಮಾಡಿಕೊಂಡು ಇಮೇಲ್ ಮತ್ತು ಪಾಸ್ವರ್ಡ್ ಅನ್ನೋದು ನೀವು ಸೇವ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಅಲೋ ಅಂತಿರುತ್ತಲ್ವ, ಆ ಕ್ಲಿಕ್ ಅಲೋನ ಮಾಡಿಕೊಂಡು ನೀವು ಅಲೋನ ಕ್ಲಿಕ್ ಮಾಡಿದ್ರೆ ಸೈನ್ ಇನ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಪ್ಲೀಸ್ ವೈಟ್ ವೈಲ್ ವಿ ಫೆಚ್ ಸಮ್ ಥಿಂಗ್ಸ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಂತರ ಸೈನ್ ಇನ್ ಯು ಇನ್ ಅಂತ ಹೇಳ್ಬಿಟ್ಟು ನಮಗೆ ಫುಲ್ ಬೇಸಿಕ್ ಡೀಟೇಲ್ಸ್ ಎಲ್ಲ ಅದೇ ಆಟೋ ಫಿಲ್ ಅನ್ನೋದು ಮಾಡಿದೆ. ಅದನ್ನು ನೀವು ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ. ರಿವ್ಯೂ ಅಪ್ಲಿಕೇಶನ್ ಆ್ಯಂಡ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಪ್ಲೀಸ್ ರಿವ್ಯೂ ಈಚ್ ಸೆಕ್ಷನ್ ಆಫ್ ಅಪ್ಲಿಕ್ಯಾಂಟ್ಸ್ ಆ್ಯಂಡ್ ಇಟ್ಸ್ ಅಕಂಪನಿಯಿಂಗ್ ಫಾರ್ಮ್ಸ್ ಟು ಎನ್ಶೂರ್ ದಟ್ ದ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಸೆಕ್ಷನಲ್ಲಿ ಇನ್ಫಾರ್ಮೇಷನ್ ಅದೇ ಆಟೋಮೆಟಿಕ್ ಫಿಲ್ ಆಗಿರುತ್ತೆ, ನಾವು ಮುಂಚೆ ಅಪ್ಲೈ ಮಾಡಿರ್ತೀವಲ್ಲ. ಸೊ ಅದನ್ನು ನೀವು ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಎಲ್ಲ ಇನ್ಫಾರ್ಮೇಷನ್ಸ್ ಅಂದರೆ ಎಲ್ಲ ಸೆಕ್ಷನ್ಸಲ್ಲಿ ನೀವು ಎಲ್ಲ ರಿವ್ಯೂ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಈ ಎಜುಕೇಷನ್ ಹತ್ರ ನಿಮ್ಮ ಫುಲ್ ಡೀಟೇಲ್ಸ್ ಇರುತ್ತೆ ಮತ್ತು ವರ್ಕ್ ಎಲಿಜಿಬಿಲಿಟಿಯಲ್ಲಿ ಇರುತ್ತೆ, ರೆಸ್ಯೂಮ್ ಹತ್ರ ಇರುತ್ತೆ. ಲೈಕ್ ಇದೇ ರೀತಿ ಕೆಲವೊಂದು ಫ್ಯೂ ಕ್ವಶನ್ಸ್ಗೆಲ್ಲ ಅವರು ಆಲ್ರೆಡಿ ಫಿಲ್ ಮಾಡಿರ್ತಾರೆ. ಅದನ್ನು ನಾವು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಂತರ ನಾವು ಸಬ್ಮಿಟ್ ಅನ್ನೋದು ಕೊಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದರೆ ಸಾಕು ಸ್ನೇಹಿತರೆ, ಅದು ಆಟೋಮೆಟಿಕ್ಕಾಗಿ ಸಬ್ಮಿಟ್ ಅನ್ನೋದು ಆಗುತ್ತೆ. ನಂತರ ನೀವು ಅಮೆಝಾನಲ್ಲಿ ಮೈ ಜಾಬ್ಸಲ್ಲಿ ಚೆಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೆಂಟ್ ಅಂತ ನಮಗೆ ಬರುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಅಡ್ರೆಸ್ಗೆ ಅವರು ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಸ್ಯಾಲ್ರಿ ಅನ್ನೋದು ಸಹ ಇವರು ಕಂಪನಿಯವರು ಆನ್ ಟೈಮ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿದೆ ಅಲ್ವಾ ಈ ಕಡೆ ಪ್ರೊಫೈಲ್ ಅಂತ ಸಿಂಬಲು, ಲೆಫ್ಟ್ ಸೈಡ್ ಅಲ್ಲ ರೈಟ್ ಸೈಡ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಪ್ಲಿಕ್ಯಾಂಟ್ಸ್ ಅಂತ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ದಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಟ್ರಾನ್ಸ್ಪೋರ್ಟೇಷನ್ ರಿಪ್ರೆಸೆಂಟೇಟಿವ್ ಜಾಬ್ಗೆ ನಾನು ಇವತ್ತು ಅಪ್ಲೈ ಮಾಡಿದ್ದೆ. ಸೊ ಅದು ಡೇಟ್ ಅನ್ನೋದು ಬಂದಿದೆ. ಇಲ್ಲಿ ಚೆಕ್ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ನೀವು ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಕಂಪ್ನಿಯವರು ಡೆಫಿನೆಟ್ಲಿ ನಿಮಗೆ ಇಮೇಲ್ ಅನ್ನೋದು ಮಾಡ್ತಾರೆ. ಜಸ್ಟ್ ನೀವು ಅಪ್ಲೈ ಮಾಡ್ತಿರಬೇಕು ಅಷ್ಟೇ. ಓಕೆ, ಅಪ್ಲೈ ಮಾಡ್ತಿದ್ರೆ ಒಂದಲ್ಲ ಒಂದು ಜಾಬ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೈ ಮಾಡ್ತೀರಿ, ನಿಮಗೆ ಸಿಗುತ್ತೆ. ಓಕೆ.
ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ ಸ್ನೇಹಿತರೆ, ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ. ಅದೇ ರೀತಿ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ಸ್ಕ್ರೀನ್‌ಶಾಟ್ಸ್ ಅನ್ನೋದು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ. ಆ ರೆಸ್ಯೂಮ್ನ ಯೂಸ್ ಮಾಡಿಕೊಂಡು ಈ ಜಾಬ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ ಅನ್ನೋದು ಬೇಗ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್. ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ, ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ.